ಕಾಶ್ಮೀರದಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಬೀದಿಗೆ ಬಂದಂಥವರು ಪಾಕಿಸ್ತಾನದಲ್ಲಿರುವವರ ಪರವಾಗಿ ಹೇಳಿದ್ರು, ತೇರಾ ಮೇರಾ ರಿಶ್ತಾ ಕ್ಯಾ ಲಾ ಇಲಾಹ ಇಲ್ಲಲ್ಲ. ಹೌದು, ಹೌದಾ? ಹೌದು. ಆ ಘೋಷಣೆಯನ್ನು ಒಪ್ಕೊಳ್ತೀರಾ? ಇಲ್ಲ, ಇಲ್ಲ. ತೇರಾ ಮೇರಾ ರಿಶ್ತಾ ಕ್ಯಾ ಲಾ ಇಲಾಹ ಇಲ್ಲ. ಆ ರಿಶ್ತಾ ಇರುವವರೊಂದಿಗೆ ನಮಗೆ ರಿಶ್ತಾ ಇಲ್ಲ ಅಂತ ಹೇಳ್ತಾರೆ. ಒಂದು ನಿಮಿಷ ಸರ್, ಆ ರಿಶ್ತಾ ಇರುವವರಿಗೆ ಪಾಕಿಸ್ತಾನದೊಂದಿಗೆ ರಿಶ್ತಾ ಬಗ್ಗೆ ಹೇಳ್ಬೇಕು. ಪಾಕಿಸ್ತಾನದ ರಿಶ್ತಾ ಹೇಳ್ಬೇಕಾ? ಇವತ್ತು ಉಡುಪಿ ಜಿಲ್ಲಾಧಿಕಾರಿ ನಾನು ಹೇಳ್ಬೇಕಾ ಪಾಕಿಸ್ತಾನದ ರಿಶ್ತಾ ಯಾರೊಂದಿಗೆ ಇರೋದು ಅಂತ? ನಾವು ಇಲ್ಲಿ ನಮಗೆ ಪಾಕಿಸ್ತಾನದೊಂದಿಗೆ ರಿಶ್ತಾನೇ ಇಲ್ಲ. ಶಫೀಸಾದೇವ್ರೆ, ನಾವು ಇಲ್ಲಿ ನಿಮ್ಮನ್ನು ಕರೆದು ಕೂಡಿರಿಸ್ಕೊಂಡಿರೋದು ಒಬ್ಬ ಪ್ರಬುದ್ಧ ಚಿಂತನೆಯ ಧರ್ಮಗುರು ಅನ್ನುವ ಕಾರಣಕ್ಕೆ. ನೀವು ಯಾವುದೋ ಶಂಕಿತರು ಅನ್ನೋ ಕಾರಣಕ್ಕಲ್ಲ, ನಿಮಗೇನೋ ಪಾಕಿಸ್ತಾನದ ಜೊತೆ ರಿಶ್ತಾ ಇದೆ ಅಂತಲ್ಲ. ನಾನು ಮಾನಸಿಕತೆಯನ್ನು ಹೇಳ್ತಾ ಇದ್ದೀನಿ. ತೇರಾ ಮೇರಾ ರಿಶ್ತಾ ಕ್ಯಾ ಲಾ ಇಲಾಹ ಇಲ್ಲಲ್ಲ. ರಲೀವ್ ಸಲೀವ್ ಗಲೀವ್ ಕಾಶ್ಮೀರದಲ್ಲಿ ಕೂಗಲಾದಂಥ ಘೋಷಣೆಗಳು ಏನು ಹಂಗಂದರೆ, ಒಂದು ಊರು ಬಿಟ್ಟು ಹೋಗಿ, ಅಥವಾ ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗಿ, ಇಲ್ಲ ಸಾಯೋದಕ್ಕೆ ಸಿದ್ಧರಾಗಿ. ಹೌದಾ? ಈ ಘೋಷಣೆಗಳ ಕಾಶ್ಮೀರದಲ್ಲಿ ಬಂದದ್ದು ಸುಳ್ಳ? ಒಂದು ನಿಮಿಷ. ಮಸೀದಿಯ ಲೌಡ್ ಸ್ಪೀಕರ್ಗಳಿಂದ ಈ ಘೋಷಣೆಗಳನ್ನು ಕೂಗಲಾಗಿದ್ದು ಸುಳ್ಳ? ಮಸೀದಿ ಲೌಡ್ ಸ್ಪೀಕರ್ಗಳನ್ನು ಬಳಸಿ ಕಾಶ್ಮೀರದಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಕಾಶ್ಮೀರದೊಂದು ವಿಚಾರ ಬೇರೆ ಇದೆ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಗೊತ್ತಾಯ್ತಾ? ಆದರೂ ನಾವು ಅದನ್ನು ಅವರು ಪಾಕಿಸ್ತಾನದೊಂದಿರುವಂತಹ ಸಂಬಂಧವನ್ನು ಫಾರೂಕ್ ಅಬ್ದುಲ್ಲನೇ ವಿರೋಧ ಮಾಡಿದ್ದಾರೆ, ಮುಫ್ತಿ ಸಯೀದ್ನೇ ವಿರೋಧ ಮಾಡಿದ್ದಾರೆ, ಉಮರ್ ಅಬ್ದುಲ್ಲನೂ ವಿರೋಧ ಮಾಡಿದ್ದಾರೆ. ಭಾರತೀಯರು ಯಾರು ಅದಕ್ಕೆ ಸಪೋರ್ಟ್ ಕೊಟ್ಟಿಲ್ಲ. ಯಾಕೆಂದರೆ ಕಾಶ್ಮೀರದೊಂದು ವಿಚಾರಣೆ ಬೇರೆ ಇದೆ, ನಿಮ್ಗೆ ಗೊತ್ತು. ಸಿಮ್ಲಾ ಒಪ್ಪಂದ ಆಗಿರಲಿ, ಬೇರೆ ವಿಚಾರಣೆ ಅವ್ರದ್ದು ಬೇರೆ ಇತ್ತು. ಯಾಕೆಂದರೆ ಕಾಶ್ಮೀರ ನಮ್ಮದು ಅಂತ ಅವರ ತಲೆಯಲ್ಲಿತ್ತು, ಅದರ ವಿರುದ್ಧದಾದಂಥ ಹೋರಾಟ ಇತ್ತು. ಆದರೂ ಅದನ್ನು ಯಾರೂ ಭಾರತದ ಮುಸಲ್ಮಾನರು ಒಪ್ಕೊಂಡಿಲ್ಲ, ಅದನ್ನು ಸಮರ್ಥಿಸಿಕೊಂಡಿಲ್ಲ. ಅದೇ ರೀತಿ ಅಲ್ಲಿ ನಾನು ಹೇಳೋದು ಅಜಿತ್ ಇಷ್ಟೇ, ನೀವೀಗ ನೋಡಿ ಒಬ್ಬ ಮೌಲ್ವಿ ಅಂತೇಳಿ ಕೂತ್ಕೊಂಡಿರಿಸಿದ್ದೀರ. ನಾವು ಕೇಳಬೇಕಾಗಿರೋದು ಇಸ್ಲಾಮಿನ 4 ಆಧಾರ ಸ್ತಂಭ: ಕುರಾನ್, ಹದೀಸ್, ಕಿಯಾಸ್, ಇಜ್ಮಾ. ಈ 4 ಆಧಾರ ಸ್ತಂಭದಲ್ಲಿ ಎಲ್ಲಾದರೂ ಒಂದು ಕಡೆ ಗಜ್ವಾಯ್ ಹಿಂದ್ ನೀವು ತೋರಿಸೋಕೆ ಸಾಧ್ಯ ಇಲ್ಲ. ಹಿಂದೂಗಳನ್ನು ಕೊಲ್ಲಿ ಅಂತ ಹೇಳಿದ್ದು ತೋರಿಸೋಕೆ ಸಾಧ್ಯನೇ ಇಲ್ಲ. ಲಾ ಇಲಾಹ ಇಲ್ಲಲ್ಲ ಅಂತ ಹೇಳಿದರೆ ಅಲ್ಲಾಹನಲ್ಲದೆ ದೇವರಿಲ್ಲ. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನೇ ದೇವದೂತ, ಅಷ್ಟೇ ಅರ್ಥ ಇರೋದು. ಲಾ ಇಲಾಹ ಇಲ್ಲಲ್ಲ ಮುಹಮ್ಮದ್ ರಸೂಲುಲ್ಲಾಹ ಅಂತ ಹೇಳಿದರೆ. ಅದೇನು ಈ ಹಿಂದೂಗಳ ವಿರುದ್ಧನೋ ಅಥವಾ ಏನು ಭಯೋತ್ಪಾದಕರ ಘೋಷಣೆ ಅಲ್ಲ. ಅಫ್ಲಲುಲ್ ಕಲಿಮಾ, ನೀವು ಹೇಳುವ ಅತಿ ಶ್ರೇಷ್ಠ ಪದಗಳು, ವಾಕ್ಯಗಳು ಲಾ ಇಲಾಹ ಇಲ್ಲಲ್ಲ ಎಂಬುದು ನಾವು ಕಲಿಸುತ್ತಿರುವಂಥ ಪದಗಳು. ಅದನ್ನು ಉಗ್ರವಾದಿ ಮಿಸ್ಯೂಸ್ ಮಾಡಿದ್ದಾನೆ ಅಂತ ಹೇಳಿದ್ದಕ್ಕೆ ಅದಕ್ಕೂ ಇದಕ್ಕೂ ಸಂಬಂಧವನ್ನು ಕಲ್ಪಿಸಬಾರ್ದು, ಅಷ್ಟೇ ಹೇಳ್ತಾ ಇರೋದು ಅಜಿತ್. ಅದರ ಅರ್ಥ ನಾವು ಸಮರ್ಥನೆ ಮಾಡುವಂಗಿಲ್ಲ. ನಾವು ಹೋರಾಟ ಮಾಡೋಣ, ಎಲ್ಲ ಒಟ್ಟಾಗಿ ಹೋರಾಟ ಮಾಡೋಣ. ಇನ್ನೊಂದೆರಡು ಜನರ ಪ್ರಶ್ನೆಗಳಂತ ಹೇಳ್ತೀನಿ ನಾನು. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.